ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಪ್ರಮುಖವಾದ ಪ್ರಶ್ನೆಗೆ, ಅದು ಏನೇ ಆಗಿರ್ಬೋದು, ರಿಲೇಷನ್ಶಿಪ್ ವೈಸ್ ಆದರೂ ಆಗಿರ್ಬೋದು, ಅಥವಾ ಮನಿ ರಿಲೇಟೆಡ್ ಅಂದರೆ ಹಣಕಾಸಿನ ವಿಚಾರದಲ್ಲಾದರೂ ಆಗಿರ್ಬೋದು, ಅಥವಾ ಒಂದು ಕೆರಿಯರ್ ಅಂತನಾದರೂ ತಗೋಬೋದು, ಜಾಬ್ ಅಂತನಾದರೂ ತಗೋಬೋದು, ಅಥವಾ ಎಜುಕೇಷನ್ ಮಾಡ್ತಾ ಇದ್ದರೆ ಎನಿಥಿಂಗ್ ರಿಲೇಟೆಡ್ ನಿಮಗೆ ಸದ್ಯಕ್ಕೆ ಒಂದು ಪ್ರಶ್ನೆ ಯಾವುದು ತುಂಬಾ ಹೌದು ನಾನು ಇದಕ್ಕೆ ಆನ್ಸರ್ ಬೇಕು, ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅನ್ನೋ ಒಂದು ಪ್ರಶ್ನೆಯನ್ನು ತಗೊಳ್ಳಿ. 1 ನಿಮಿಷಗಳ ಕಾಲ ಆ ಪ್ರಶ್ನೆ ಬಗ್ಗೆ, ಯಾವುದು ಪ್ರಶ್ನೆ ಕೇಳಬೇಕು ಅಂತ ಅನ್ನೋದನ್ನು 1 ನಿಮಿಷಗಳ ಕಾಲ ಯೋಚನೆ ಮಾಡಿ. ಓಕೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ನಿಮ್ಮ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ತಗೊಂಡಿದ್ದೀರಾ, ಸೊ ಮುಖ್ಯವಾಗಿರೋದನ್ನು ತಗೊಳ್ಳಿ. ಸೊ ಡೀಟೇಲ್ ಆಗಿ ಆ ಒಂದು ಪ್ರಶ್ನೆಗೆ ಏನೆಲ್ಲ ಯೂನಿವರ್ಸ್ ಕಡೆಯಿಂದ ಅಥವಾ ನೀವು ನಂಬಿರುವಂತಹ ದೇವ್ರ ಕಡೆಯಿಂದ ಅಥವಾ ಏನಾದರೂ ಗೈಡೆನ್ಸ್ ಏನಾದರೂ ಸಿಗಬೇಕು ಅಂತ ಅಂದಾಗ ಯಾರನ್ನು ನೀವು ನಂಬ್ತಿರೋ ಅವ್ರ ಕಡೆಯಿಂದ ಈ ಮೆಸೇಜಸ್ಗಳು ಆಗಿರುತ್ತೆ. ಓಕೆ. ಆ್ಯಂಡ್ ಮಿರಾಕಲ್ಸ್, ಓಕೆ, ಪರ್ಫೆಕ್ಷನ್, ಓಕೆ, ಡಿಸೈಪೇಟಿಂಗ್ ಅಂತ ಬಂದಿದೆ. ಓಕೆ. ಸೊ ಇಲ್ಲಿ ನೀವೇನೇ ಅಂದ್ಕೊಂಡಿದ್ರು ಕೂಡ ಆಗಲ್ಲ ಅಂತ ಯಾವ ವಿಚಾರದಲ್ಲಿ ನೀವು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರೋ, ಮುಂದಿನ ದಿನಗಳಲ್ಲಿ ಅದು ಬೇಗನೆ ಆಗ್ತಾ ಹೋಗುತ್ತೆ. ಆ್ಯಂಡ್ ರೀಡಿಂಗನ್ನು ಯಾರು ನೋಡ್ತಾ ಇದ್ದೀರೋ, ಸೊ ಅವ್ರಿಗೆಲ್ಲರಿಗೂ ಕೂಡ ವಿತಿನ್ 6 ಮಂತ್ಸು ಅಥವಾ 7 ಮಂತ್ಸ್ ಅಂತಲೇ ಅನ್ಕೋಬೋದು, ಆ ಒಂದು ವಿಚಾರದಲ್ಲಿ ಪಾಸಿಟಿವ್ನೆಸ್ ಅಂತೂ ಬರುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್, ಇವಾಗ ನಾನು ಮಗು ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಹೇಳಿದೆ 6 ಮಂತ್ ಅಂತ ಹೇಳಿಬಿಟ್ಟು ಅಂದೆ. ಸೊ 6 ಮಂತಲ್ಲೇ ಮಗು ಆಗಿಬಿಡುತ್ತಾ ಅಂತ ಹೇಳಿಬಿಟ್ಟು ಕೇಳಿಬಿಡಿ. ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಅನ್ನೋದು ಈ ಒಂದು 6 ಮಂತಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಅಂತ ಅನ್ನೋದು. ಆ ಥರ ನೀವು ನೋಡ್ತಾ ಹೋಗ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ನಿಮ್ಮೊಳಗೆ ನೀವು ಒಂದು ಶಕ್ತಿ ಅಂತ ಹೇಳ್ತೀವಿ, ಆ ಶಕ್ತಿಯಲ್ಲೇ ನೀವು ಆ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸೋದು ತುಂಬಾ ಅವಶ್ಯಕತೆ ಇದೆ. ನೀವು ಏನೇ ಒಂದು ಕ್ವಶನ್ ಕೇಳಿದರೂ ಕೂಡ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ತಾ ಹೋಗಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಸೀಕ್ರೆಟ್ ಅಂತ ಅನ್ನೋದು ನಿಮ್ಮ ಒಂದು ಪ್ರಶ್ನೆಯಲ್ಲಿ ಇದ್ರೂ ಇರಬಹುದು. ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ನಿಮಗಷ್ಟೇ ಗೊತ್ತಿದೆ ಆ ಒಂದು ವಿಚಾರದಲ್ಲೇ ನೀವು ಕೇಳ್ತಾ ಇರ್ಬೋದು. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅದೇ ರೀತಿ ಆಗಿರುತ್ತೆ. ಆ್ಯಂಡ್ ಈವನ್ ಬೇರೆಯವ್ರಿಗೂ ಯಾರಿಗೂ ಕೂಡ ಗೊತ್ತಿಲ್ಲ, ನಿಮ್ಗಷ್ಟೇ ಆ ವಿಚಾರದಲ್ಲಿ ಕೇಳಬೇಕು ಅಂತ ಅನ್ನೋ ಮನಸ್ಸು, ಹಾಗಾಗಿ ಆ ವಿಚಾರವನ್ನೇ ಕೇಳ್ತಾ ಇದ್ದೀರಾ. ಆ್ಯಂಡ್ ಮುಂದೆ ನೋಡ್ತಾ ಇದ್ದೀರಾ ಏನಾಗಬಹುದು ಈ ವಿಚಾರದಲ್ಲಿ ಅಂತ ಹೇಳಿಬಿಟ್ಟು ಅಂತ ಇರೋದು. ಆ್ಯಂಡ್ ಕೆಲವೊಂದು ಸರಿ ನಿಮಗೆ ಇಂಟ್ಯೂಷನ್ಸ್ ಬರ್ತಾ ಇದೆ, ಈ ಥರ ಆಗುತ್ತೆ, ಮುಂದಿನ ದಿನಗಳಲ್ಲಿ ಈ ಥರ ಆಗಬಹುದು. ನನ್ನ ಒಂದು ಪ್ರಶ್ನೆಗೆ, ಈ ಒಂದು ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ನಾನು ಏನೋ ಆಗುತ್ತೆ, ಒಂದು ಪಾಸಿಟಿವ್ ಅಂತನಾದರೂ ತಗೋಬೋದು, ಅಥವಾ ನೆಗೆಟಿವ್ ಅಂತ ತಗೋಬೋದು, ಅಥವಾ ಹೆದರಿಕೆ ಅನಿಸ್ತಾ ಇರೋದು, ಅಥವಾ ಅಲೋನಾಗೆ ಆಗಿಬಿಡ್ತೀನಿ ಅಂತ ಅನ್ನೋದು, ಯಾವುದೋ ಒಂದು ವಿಚಾರದಲ್ಲಿ ಸೀಕ್ರೆಟ್ ಆಗಿ ಈ ಒಂದು ಕ್ವಶನನ್ನು ಕೇಳ್ತಾ ಇದ್ದೀರಾ ಅಂತ ಅನ್ನೋದು. ಮೋಸ್ಟ್ ಆಫ್ ದಿ ಕೇಸಸ್ ಅದೇ ರೀತಿಯೇ ಆಗಿರಬಹುದು, ಯಾಕಂದರೆ ಈ ಒಂದು ರೀಡಿಂಗಲ್ಲಿ ಅದೇ ರೀತಿ ಎನರ್ಜೀಸ್ ತೋರಿಸ್ತಾ ಇದೆ. ಆ್ಯಂಡ್ ಪಾಸ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಈ ಒಂದು ವಿಚಾರದಲ್ಲಿ. ಪಾಸ್ಟ್ ಬಗ್ಗೆ ಹೀಗಾಗ್ಬಿಡ್ತು, ಹೀಗೆ ಆಗ್ಬಿಡ್ತು ನಮಗೆ, ಅಂದರೆ ಯಾವ ರೀತಿ ಹೇಳ್ಬೋದು ಅಂತಂದರೆ, ನನಗೆ ಏನೋ ಅಂದ್ಕೊಂಡಿದ್ದೆ, ಆ ಕೆಲಸ ಲಾಸ್ಟ್ ಟೈಮು ಕೂಡ ಆಗಿಲ್ಲ, ಇವಾಗ ಮತ್ತೆ ಅದನ್ನೇ ಅಂದ್ಕೊಂಡಿದ್ದೀನಿ, ಸೊ ಅದು ಆಗುತ್ತೋ ಇಲ್ಲೋ ಅಂತ ಅನ್ನೋದು. ಆ್ಯಂಡ್ ಮೀಡಿಯಾ ರಿಲೇಟೆಡ್ ಆಗಿ ಕೆಲಸ ಮಾಡ್ತಾ ಇರೋರು ಕೂಡ ತುಂಬ ಜನ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಮೀಡಿಯಾ ಅಂತ ಅಂದರೆ ಯೂಟ್ಯೂಬ್ ಕ್ರಿಯೇಷನ್ ಆಗಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ಬರೋದಾದರೂ ಆಗಿರ್ಬೋದು,
ಅಥವಾ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು ಆಗಿರ್ಬೋದು, ಎನಿಥಿಂಗ್ ರಿಲೇಟೆಡ್ ಟು ದಿ ಮೀಡಿಯಾದಲ್ಲಿ ಯಾರೋ ಒಬ್ಬರು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಕ್ವಶನ್ಗೆ, ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ಸನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ಪಾಸ್ಟಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದೋಗಿದೆ, ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಈ ರೀತಿ ಆಯಿತು ಅಂತ. ಸೊ ದಯವಿಟ್ಟು ಆಗಿರೋದು ಅಲ್ಲಿಗೆ ಬಿಟ್ಟು ಮುಂದಿನ ಒಂದು ವಿಚಾರದಲ್ಲಿ ಯಾವ ರೀತಿ ಇದೆ ಅಂತ ಅನ್ನೋದು ನೋಡ್ತಾ ಹೋದರೆ ಆ್ಯಂಡ್ ಬೇಗ ಬೇಗ ಹೀಲ್ ಆಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರೋದು ಕೆಲಸಗಳು ಬೇಗ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಮೀಡಿಯಾ ರಿಲೇಟೆಡ್ ಆಗಿ ಅಂತ ಅಂದರೆ ಮೀಡಿಯಾ ರಿಲೇಟೆಡ್ ಆಗಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಸೊ ಆ ಎನರ್ಜೀಸು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಸೊ ಎಲ್ಲೋ ಒಂದು ಕಡೆ ನಾನು ಯಾವಾಗ ಫೇಮಸ್ ಆಗ್ತೀನಿ, ನಾನು ಯಾವಾಗ ಜನಕ್ಕೆ ನಾನು ಒಂದು ತೋರಿಸ್ತೀನಿ ಅಥವಾ ಸಕ್ಸಸ್ ಯಾವಾಗ ಕಾಣಿಸ್ತೀನಿ ಅಂತ ಅನ್ನೋದು ಅವ್ರ ಮನಸ್ಸಲ್ಲೂ ಕೂಡ, ನಿಮ್ಮ ಮನಸ್ಸಲ್ಲೂ ಕೂಡ ಇರಬಹುದು. ಆ್ಯಂಡ್ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಹೋಗೋದು ಅವಶ್ಯಕತೆ ಇದೆ ದುಡ್ಡಿನ ವಿಚಾರದಲ್ಲಿ ಮತ್ತು ಎಮೋಷ್ನಲ್ ಆಗಿ. ಇವಾಗ ಯಾರೋ ಒಬ್ಬರು ಬೈದರು ಅಂತ ಅನ್ನೋ ಒಂದು ವಿಚಾರದಲ್ಲಿ ನಿಮಗೆ ತುಂಬಾ ನೋವಾಗ್ಬಿಡುತ್ತೆ, ಇಲ್ಲ ತುಂಬ ಹ್ಯಾಪಿ ಆಗಿಬಿಡ್ತೀರಾ. ಸೊ ಆ ರೀತಿಯೂ ಇದೆ. ಸೊ ಓಕೆ. ಆ್ಯಂಡ್ ಈ ವಿಚಾರವಾಗಿ ಯಾರೋ ಒಬ್ಬರು ನಿಮ್ಮನ್ನು ತಡೆ ಹಿಡಿತಾ ಇದ್ದಾರೆ. ಓಕೆ, ಹಾಗಾಗಿ ನೀವು ಮುಂಚೆನೇ ಇದು ವಿಷಯಗಳನ್ನು ಹೇಳದೇ ಇರೋದೇ ಬೆಟರು ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿದ್ದೀರಾ. ಆ್ಯಂಡ್ ಈ ವಿಚಾರದಲ್ಲಿ ಸೀಕ್ರೆಟ್ ಆಗಿ ನೋಡ್ತಾ ಇದ್ರೆ ಅಂತಂದರೆ ಆ ರೀತಿ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಯಾರೋ ಒಬ್ಬರು ಮೂರನೆಯವರು ಬಂದು ನಿಮ್ಮ ಒಂದು ಆ ಪ್ರಶ್ನೆಗೆ, ಯಾವ ಪ್ರಶ್ನೆ ಕೇಳಿದ್ದೀರಾ ಆ ಪ್ರಶ್ನೆಗೆ ಪದೇ ಪದೇ ಥರ್ಡ್ ಪರ್ಸನ್ ಬಂದು ನಿಮ್ಮನ್ನು ವೀಕ್ನೆಸ್ ಆಗಿ ತಗೊಳ್ತಾ ಇದ್ದಾರೆ ಆ್ಯಂಡ್ ವೀಕ್ ಪರ್ಸ್ನಾಲಿಟಿ ಥರ ನಿಮ್ಮನ್ನು ನೋಡ್ತಾ ಇದ್ದಾರೆ. ಅದು ಕೂಡ ಆಗುತ್ತೆ. ಆ್ಯಂಡ್ ಅಪಾರ್ಚುನಿಟೀಸ್ ತೊಗೊಳೋದು ಆ ಥರದ್ದು ಹೇಳ್ತೀವಲ್ವ, ನಾವು ಇವಾಗ ವೀಕ್ ಆದಾಗ ನಮ್ಮ ವೀಕ್ನೆಸ್ಸನ್ನು ಹಿಡ್ಕೊಂಡೇ ಆಟಾಡ್ಸೋದು, ಆ ರೀತಿ ಕ್ವಶನ್ ಆಗಿದ್ರೂ ಆಗಿರ್ಬೋದು. ಸೊ ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ ಅಂತ ಅನ್ನೋದು. ಆ್ಯಂಡ್ ಕೆಲವೊಂದು ಸರಿ ಹೇಗಾಗುತ್ತೆ ಅಂತಂದರೆ ಈ ಕ್ವಶನನ್ನು ನೀವು ಅಂದ್ಕೊಂಡಿದ್ದ ತಕ್ಷಣ ಕೆಲವೊಬ್ಬರಿಗೆ ಭಯ ಆಗೋದು, ಅಯ್ಯೋ ಮುಂದೆ ಏನಾಗುತ್ತೋ ಏನೋ, ನಾನು ಅಂದ್ಕೊಂಡಿರೋದೇ ತಪ್ಪೇನೋ ಅಂತ ಅನ್ನೋ ವಿಚಾರಗಳು ನಿಮ್ಮ ಒಂದು ಮನಸ್ಸಲ್ಲಿ ಇರಬಹುದು. ಸ್ವಲ್ಪ ಹುಷಾರಾಗಿ ಇರಿ ಮುಂದಿನ ಒಂದು ದಿನಗಳಲ್ಲಿ ಅಂತ ಅನ್ಬೋದು. ಆ್ಯಂಡ್ 5 ಆಫ್ ಪೆಂಟಿಕಲ್ಸ್ ಇದೆ. ನನಗೆ ಅನಿಸುತ್ತೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಅಥವಾ ಎಲ್ಲ ರೀತಿಯಿಂದನೂ ನಾನು ಆ ಒಂದು ಕ್ವಶನ್ ಏನಾದರೂ ಆಗಿದ್ದರೆ, ಎನಿಥಿಂಗ್ ರಿಲೇಟೆಡ್ ಟು ದಿ ಹಣಕಾಸಿಂದ ಏನಾದರೂ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ, ಸದ್ಯದ ಪರಿಸ್ಥಿತಿ ಸರಿ ಇಲ್ಲ ಅಷ್ಟೇ, ಬಟ್ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಅಪಾರ್ಚುನಿಟೀಸ್ ಅಂತೂ ಕಾಣಿಸ್ತಾ ಇದೆ. ಓಕೆ. ಆ್ಯಂಡ್ ಫೇರಿ ಕಡೆಯಿಂದ ಅಥವಾ ಏಂಜಲ್ಸ್ ಕಡೆಯಿಂದ ಇದಕ್ಕೆ ಏನು ಒಂದು ಮೆಸೇಜಸ್ ಇದೆ ಅಂತ ನೋಡೋಣ. ನಿಮ್ಮ ಒಂದು ಪ್ರಶ್ನೆಗೆ, ಮುಖ್ಯವಾದ ಒಂದು ಪ್ರಶ್ನೆಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು. ಆ್ಯಂಡ್ ಸ್ಯಾಡ್ ಆಗಿ ಕೂತ್ಕೊಂಡಿರೋದು ಅಂತಾನು ಕಾಣಿಸ್ತಾ ಇದೆ. ಸೊ ನಿಮ್ಮ ಒಂದು ಕ್ವಶನ್ ಆ ರೀತಿ ಇರೋದ್ರಿಂದ ಇಲ್ಲಿ ಎನರ್ಜೀಸ್ ಅದೇ ರೀತಿ ಇದು ಆಗ್ತಾ ಇದೆ ನೋಡಿ. ಅಗೇನ್ ಆಗಿ ಅಬಂಡೆನ್ಸ್ ಕಾರ್ಡ್ ಬಂದಿರುವಂಥದ್ದು. ಸೊ ಇಲ್ಲಿ ಅಬಂಡೆನ್ಸ್ ಅಂತಂದರೆ ಫಸ್ಟ್ ರಿಲೇಟೆಡ್ ಟು ದಿ ಮನಿ ರಿಲೇಟೆಡ್ ಆಗಿ ಯಾರಾದರೂ ಕೇಳಿದರೆ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ, ನಾನು ಸಾಲವನ್ನು ಯಾವಾಗ ತೀರಿಸ್ತೀನಿ, ಅಥವಾ ನನಗೆ ಯಾರೋ ನಾನೇನೋ ಕೊಟ್ಬಿಟ್ಟಿದ್ದೀನಿ ಅಥವಾ ರಿಟರ್ನ್ ಆಗಿ ಆ ಒಂದು ವ್ಯಕ್ತಿ ನನಗೆ ಹಣವನ್ನು ಕೊಡ್ತಾ ಇಲ್ಲ ಅಂತ ಅನ್ನೋದಾದರೂ ಆಗಿರ್ಬೋದು. ಅಥವಾ ರಿಲೇಷನ್ಶಿಪ್ಪಲ್ಲಿ ನೀವು ಏನೇ ಒಂದು ವಿಚಾರಗಳನ್ನು ಕ್ವಶನ್ ಕೇಳಿದರೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಸಮೃದ್ಧಿ ಅಂತ ಅನ್ನೋದು ಪಾಸಿಟಿವ್ ಆಗಿ ಬಂದಿದೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಹೋಗಿ. ಸೊ ಬೆಸ್ಟ್ ವೇ ಇವತ್ತಿಂದನೇ ನೀವು ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ 3 ಸತಿ ಥ್ಯಾಂಕ್ ಯು ಅಂತ ಹೇಳ್ಬೋದು. ಸೊ ಅಲ್ಲಿಂದನೇ ನಿಮ್ಮ ಒಂದು ಲೈಫಲ್ಲಿ ಎಲ್ಲ ಥರದಂತಹ ಎಲ್ಲ ಒಂದು ನಿಮ್ಗೆ ಏನೇನು ಬೇಕೋ ಅದರಲ್ಲಿ ಅಬಂಡೆನ್ಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಎ ಇನ್ಕಮಿಂಗ್ ಅಬಂಡೆನ್ಸ್, ರಿಲೀಸ್ ಎನಿ ಮೆಂಟಲ್ ಬ್ಲಾಕ್ಸ್ ಯು ಮೇ ಹ್ಯಾವ್. ಇನ್ ಎ ಫೇರಿ ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಲ್ಯಾಂಡ್ ದೇರ್ ಈಸ್ ಎನಫ್ ಅಬಂಡೆನ್ಸ್ ಫಾರ್ ಎವ್ರಿ ಒನ್. ಅಂದರೆ ನಾವು ಅಂದ್ಕೊಂಡಿದ್ದೀವಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಒಂದು ಕಮಲದಲ್ಲಿ ನಿಂತಿರುವಂತಹ ಒಂದು ಫೇರಿ ಇವರು. ಸೊ ಕಾಣಿಸ್ತಾ ಇರ್ಬೋದು. ಓಕೆ. ಸೊ ಕಮಲದಲ್ಲಿ ಇದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಹಣದ ಒಂದು ಕಮಲದಲ್ಲೇ ಒಂದು ಗೋಲ್ಡನ್ ಕಾಯಿನ್ಸ್ಗಳು ಬಿದ್ದಿರುವಂಥದ್ದು. ಆ್ಯಂಡ್ ಮೇಲ್ಗಡೆ ಕೈ ಎತ್ತಿ ಒಂದು ಡಿವೈನ್ ಎನರ್ಜಿಗೆ ಥ್ಯಾಂಕ್ ಯು ಅಂತ ಹೇಳೋ ರೀತಿಯೇ ಅನಿಸ್ತಾ ಇದೆ.
ಓಕೆ. ಆ್ಯಂಡ್ ಇಲ್ಲಿ ಮ್ಯಾಜಿಕಲ್ ವ್ಯಾಂಡ್ ಇದೆ, ಇಲ್ಲಿ ನೋಡಿ ಮ್ಯಾಜಿಕಲ್ ವ್ಯಾಂಡ್ ಕೈಯಲ್ಲಿ ಹಿಡಿದಿರುವಂಥದ್ದು. ಸೊ ಇದೆಲ್ಲ ಒಂದು ಪಾಸಿಟಿವ್ ಆಗಿ ಇದೆ. ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಏನೇ ಆಗಿದ್ರೂ ಕೂಡ ಅದು ಬೇಗ ಬೇಗ ಆಗೋದು ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಗ್ರ್ಯಾಟಿಟ್ಯೂಡ್ನ ತೋರಿಸೋದು ಮುಖ್ಯ ಅಂತ ಅನ್ನೋದು ಕಾಣಿಸುತ್ತೆ. ಸೊ ಎಲ್ಲಿ ಗ್ರ್ಯಾಟಿಟ್ಯೂಡ್ನ ತೋರಿಸ್ತೀವೋ ಅಲ್ಲಿ ಬೇಗ ಬೇಗ ವಿಚಾರಗಳು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇನ್ನೂ ಕಮೆಂಟ್ ಮಾಡಿಲ್ಲ ಅಂತ ಅಂದರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು 3 ಸತಿ ಹೇಳಿ ಈ ಒಂದು ಮೆಸೇಜಸ್, ಈ ಒಂದು ರೀಡಿಂಗಲ್ಲಿರುವ ಎನರ್ಜೀಸನ್ನು ನೀವು ತಗೋಬೋದು. ಓಕೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.